Hey guys, welcome to my YouTube channel. Life with Rakshit, co-powered by Teresa Public High School, Kamakshi Palya, Hagu Pallavi International School, ಪ್ರಶಾಂತ್ ನಗರ್. ಸೊ ಇವತ್ತಿನ ಈ ನಮ್ಮ ವ್ಲಾಗ್ ಬಂದ್ಬಿಟ್ಟು ಇಟ್ಸ್ ಆಲ್ ಅಬೌಟ್ ಎಕ್ಸ್ಪ್ಲೋರಿಂಗ್ ಸಮ್ ಪ್ಲೇಸಸ್ ಇನ್ ಗೋವಾ. ಸೊ ಅದಕ್ಕೂ ಮುಂಚೆ ಐ ಥಿಂಕ್ ಲೆಟ್ಸ್ ಗೆಟಿಂಗ್ ಟು ದ ಸ್ವಿಮ್ಮಿಂಗ್ ಪೂಲ್ ಟ್ರೈ ಮಾಡಿ ಆ್ಯಂಡ್ ದೆನ್ ಲೆಟ್ಸ್ ಗೋ ಔಟ್. ಸೊ ಇಟ್ಸ್ ಹೆವಿ ಬಿಸಿಲಿದೆ. ಸೊ ಹಾಗಾಗಿ ವಿಲ್ ಚಿಲ್ ಎಟ್ ಅ ಪೂಲ್ ಆ್ಯಂಡ್ ದೆನ್ ವಿಲ್ ಗೋ ಟು ಎಕ್ಸ್ಪ್ಲೋರ್ ದ ಪ್ಲೇಸಸ್. ಸೊ ನನ್ನ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಚಲೋ ಲೆಟ್ಸ್ ಗೋ. ಓಕೆ ಗೈಸ್, ಬನ್ನಿ ಹೋಗೋಣ. ಲೆಟ್ಸ್ ಆ್ಯಂಡ್ ಐಲ್ ಶೋ ಯು ಮೈ ರೆಸಾರ್ಟ್ ಹೇಗಿದೆ. ದಿಸ್ ಇಸ್ ಹೌ ಮೈ ರೆಸಾರ್ಟ್ ಇಸ್ ಆ್ಯಂಡ್ ಔಟ್ಸೈಡಿನ ಸೂಪರ್ ಆಗಿದೆ. So let's get into the pool. So guys, Goa is one of a chilling place, you know. ಚೆನ್ನಾಗಿರುತ್ತೆ, ಮಜಾ ಮಾಡ್ಬೋದು. You get all the activities to do. So I think let's get in. Just let me know, guys. Hello, guys. ಇವತ್ತು just chillaxing in the pool and all alone in the afternoon. I'm enjoying it. ಮಾಡ್ಬೋದು. It's good. Oh, it's fucking cold. Okay. ಹಾಗೆ ಸೌಂಡ್. ಓ ಗೈಸ್, ಆಗಿಂದ ಯಾರೋ ಕಪಲ್ಸ್ಗಳಿದ್ರು, ಲೈಕ್ ಫಾಕಿಂಗ್ ದೇ ವರ್ ಫೈಟಿಂಗ್. ಐ ಡೋಂಟ್ ನೋ, ಏನಕ್ಕೋ ಹೆವಿ ಕಿಚ್ಚ ಆಡ್ಕೊಂಡು ಫೈಟಿಂಗ್ ಎನರ್ಜಿ ಚೆನ್ನಾಗಿದೆ. ಫ್ರೆಂಡ್ಸ್ಗಳ ಮಧ್ಯೆ ಗಲಾಟೆ ಆದ್ರೆ ಐ ಥಿಂಕ್ ಆ ಬಾಂಡಿಂಗ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಅನಿಸುತ್ತೆ. ಸೊ ಇವಕ್ಕಿಂತ ಆಡ್ಕೊಂಡು ಜಸ್ಟ್ ದೇ ಗಾಟ್ ಇನ್ ಟು ದರ್ ರೂಮ್ಸ್. ಸೊ ಗೈಸ್, ಪೂಲಲ್ಲಿ ಆಟ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಹೋಗ್ತಾ ಇರೋದು ಫ್ರೆಶ್ ಅಪ್ ಆಗೋಕ್ಕೆ. ಸೊ ಫ್ರೆಶ್ ಅಪ್ ಆಗೋಣ. ನಿಮಗೊಂದ್ಸತಿ ಪೂಲ್ ಹೇಗಿದೆ ಅಂತ ತೋರಿಸ್ತೇನೆ ನೋಡಿ. ದಿಸ್ ಈಸ್ ಕಾಟೇಜಸ್. ಸಖತ್ತಾಗಿದೆ ಗೈಸ್, ಕಾಟೇಜಸ್ ಮಾತ್ರ ಕ್ರೇಜಿ. ಫಸ್ಟ್ ಟೈಮ್ ನಾನು ಬಂದು ಸ್ಟೇ ಆಗಿದ್ದು. ಆ್ಯಂಡ್ ಅಂದರೆ ಲೈಕ್ ಟಿಪಿಕಲ್ ಗೋವಾ ಸೀನ್ಸ್ ಹೇಗಿರುತ್ತೆ ಆ ಥರ ಇದೆ. ಆ್ಯಂಡ್ ಸಖತ್ತಾಗಿದೆ ವಿತ್ ದಿಸ್ ಕೈಂಡ್ ಆಫ್ ಬ್ರಿಕ್ಸಲ್ಲಿ ಕಟ್ಟಿರೋದು. ಲವ್ ಇಟ್ ಗೈಸ್, ಸಖತ್ತಾಗಿದೆ. ಫುಲ್ಲು ಲೈಕ್ ಗ್ರೀನ್ರಿ, ಲಶ್ ಗ್ರೀನ್ ಮಧ್ಯದಲ್ಲಿರುವಂತಹ ಒಂದು ರೆಸಾರ್ಟ್. ಸೊ ಪೂಲ್ ಎಲ್ಲ ಮುಗಿಸಿ ನಾವು ಲೆಟ್ಸ್ ಗೋ ಟು ಎಕ್ಸ್ಪ್ಲೋರ್ ಔಟ್ಸೈಡ್ ಗೋವಾ. ಸೊ ಗೈಸ್, ಕಾರ್ ಬುಕ್ ಮಾಡಿದ್ದೆ ಆ್ಯಕ್ಚುಲಿ ರೆಂಟಿಗೆ. ಬಟ್ ಕಾರಲ್ಲಿ ಅದೇನೋ ರೋಡ್ಸ್ಗಳಲ್ಲಿ ಇಟ್ಸ್ ನಾಟ್ ದ್ಯಾಟ್ ಕಂಫರ್ಟಬಲ್ ಟು ಡ್ರೈವ್ ದ ಕಾರ್. ಸೊ ಮತ್ತೆ ಟೂ ವೀಲರ್ ತೊಗೊಂಡೆ. ಸೊ ಟೂ ವೀಲರ್ ಎಕ್ಸ್ಪ್ಲೋರ್ ಮಾಡೋದು ನನಗೆ ಇಟ್ಸ್ ಅಮೇಝಿಂಗ್. ಸೊ ಟೂ ವೀಲರಲ್ಲಿ ಹೋಗೋಣ ಗೈಸ್. ವಿಲ್ ಗೋ ಆ್ಯಂಡ್ ಟೂ ವೀಲರ್ ಆ್ಯಂಡ್ ಎಕ್ಸ್ಪ್ಲೋರ್ ದ ಪ್ಲೇಸಸ್. ಯಾವುದೋ ದಿ ಪಾರ ಅನ್ನೋ ಯಾವುದೋ ಪ್ಲೇಸ್ ಚೆನ್ನಾಗಿದೆಯಂತ, ಐ ಡೋಂಟ್ ನೋ. ಇನ್ಸ್ಟಾಗ್ರಾಮಲ್ಲಿ ಇಟ್ಸ್ ಒನ್ ಆಫ್ ದ ಫೇಮಸ್ ಪ್ಲೇಸ್. ಸೊ ಅಲ್ಲಿ ಹೋಗಿ ಬರೋಣ. ಐ ಗೆಟ್ ರೆಡಿ ಆ್ಯಂಡ್ ಕ್ಯಾಚ್ ಯು ಗೈಸ್. ಬೌ ಗೈಸ್, ಆದರೂ ಗೋವಾದಲ್ಲಿ ಬೈಕಲ್ಲಿ ಹೋಗೋ ಮಜಾ ಹೆಂಗಿದೆ ಅಂದರೆ, ಕಾರ್ ಯಾವ ಕಾರಲ್ಲಿ ಓಡಾಡಿದ್ರು ಐ ಥಿಂಕ್ ಯು ಡೋಂಟ್ ಗೆಟ್ ದಟ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ಒಂಥರ ಮಜಾ ಇದೆ ಗೈಸ್ ಬೈಕಲ್ಲಿ ಓಡಾಡೋದು. ಸ್ಟೇ ಹೌ ಇಟ್ ಈಸ್ ಆ್ಯಂಡ್ ಯಾ ಚೆನ್ನಾಗಿದೆ. ಸೊ past 2 days I'm just traveling in bike, which I always like it. So crazy ಆಗಿದೆ ಗೈಸ್. That roads and all
is like next level. ಗೈಸ್ ನೋಡಿ ಗೈಸ್, ನವಿಲು ಏನು ಕ್ರೇಜಿಯಾಗಿ ಮೇಯ್ತಾ ಐತೆ. ಎಕ್ಸಾಕ್ಟ್ ರೂಮ್ ಹತ್ರನೇ ಇಷ್ಟು ಕ್ರೇಜಿಯಾಗಿ. ಗೈಸ್ ಇವಾಗ ನಾವು ಬಂದಿದ್ದು ಪರ್ರಾ ರೋಡ್. ತುಂಬ ಫೇಮಸ್ ಇದೆ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಯಾವುದ್ಯಾವ್ದಲ್ಲೂ ಫೇಮಸ್ ಇದೆ. ಸೊ ಅಲ್ಲಿಗೆ ಬಂದ್ವಿ, ನೋಡೋಣ. ನಾಟ್ ಶೋರ್. ಸೊ ಇದು ಪರ್ರಾ ರೋಡ್ ರಿಯಾಲಿಟಿ ವರ್ಸಸ್ ರೀಲ್ಸ್. ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ ಗೈಸ್. ನೋಡಿ ಜನನೋ ಜನ, ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಎಲ್ಲಿಂದ ಎಲ್ಲಿವರೆಗೂ ನೋಡೋದು ಜನ. ಸೊ ಅದೇ ರೀಲ್ ವರ್ಸಸ್ ರಿಯಾಲಿಟಿ. ಸೊ ಐ ಥಿಂಕ್ ಹಿಂದಿ ಮೂವೀಸಲ್ಲಿ ಏನೋ ಜಿಂದಗಿ ಯಾವುದೋ ಮೂವಿ ನೆನಪಾಗ್ತಾ ಇಲ್ಲ ಗೈಸ್. ಸೊ ಆ ಮೂವೀಸಲ್ಲಿ ಈ ರೋಡ್ ಫೇಮಸ್. ಸೊ ಹಾಗಾಗಿ ಜನ ಎಲ್ಲ ಈ ರೋಡಿಗೆ ಬಂದು 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 ಫೋಟೋಸ್ಗಳು ತೊಗೊಂಡು, ಮೈ ಗಾಡ್ ನೋಡಿ ಗೈಸ್, ಹುಡುಗಿರ ಫೋಟೋ ಶೂಟು, ಹುಡುಗಿರ ಫೋಟೋ ರೀಲ್ಸು. ನೋಡಿ ಒನ್ ಆಫ್ ದ ಫೇಮಸ್ ಅಂತಾರೆ, ಬಟ್ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿ ಗೈಸ್ ಹೇಗಿದೆ. ಪೀಪಲ್ ಶೂಟ್ಗಳು ಮಾಡಿಕೊಂಡು ನೋಡಿ. ನ್ಯೂಲಿ ವೆಡ್ ಕಪಲ್ಸ್ ಗೈಸ್ ಇವರಿಬ್ಬರು ಹೆಂಗೆ ರೀಲ್ಸ್ ಮಾಡಿಸ್ತೀರ ಗೊತ್ತಾ. ಇಲ್ಲೇ ಇರೋದು ಪರ್ರಾ ರೋಡ್ ಇದು. ಆ್ಯಕ್ಚುಲಿ ಇದನ್ನ ಬಿಸ್ನೆಸ್ ಹಬ್ಬೆ ಮಾಡ್ಕೊಂಬಿಟ್ಟಿದ್ದಾರೆ ಗೈಸ್. ಇದು ಲೋಕಲ್ಸ್ಗೆ ಅಷ್ಟೇ ರೋಡ್, ಇಲ್ಲಿ ವೆಹಿಕಲ್ಸ್ಗಳು ಓಡಾಡೋಕ್ಕೆ ಬಿಡೋದು. ಟೂರಿಸ್ಟ್ಗಳಿಗೆಲ್ಲ ಅಲ್ಲೇ ಪಾರ್ಕ್ ಮಾಡಬೇಕು ಆ್ಯಂಡ್ 50 ರೂಪಾಯಿ ಎಂಟ್ರಿ ಫೀ. ಸೊ ಅಲ್ಲಿ ಪಾರ್ಕ್ ಮಾಡಿ ನಿಮಗೆ ಸೈಕಲ್ ಬೇಕು ಅಂದರೆ ಸೈಕಲ್ ಕೂಡ ರೆಂಟಿಗೆ ತೊಗೊಬೋದು. ನಾನು ಕೇಳ್ದೆ, ಬಟ್ ನೋಡೋಣ ಫಸ್ಟು ಹೆಂಗಿದೆ ಅಂತ ಒಂದು ರೌಂಡ್ ವಾಕ್ ಮಾಡಿಕೊಂಡು ಅದಾದಮೇಲೆ ಸೈಕಲ್ ತೊಗೊಳ್ಳೋಣ ಅಂತ ಹಂಗೆ ಬಂದೆ. ನೋಡೋಣ ಗೈಸ್. ಹೇಗಿದೆ ಅಂತ ನೋಡಿ. ಇದು ಪರ್ರಾ ರೋಡ್ ಅಂತೆ. ನನಗೇನಂತ ಏನು ನಮ್ಮೂರಲ್ಲೂ ತೋಟಗಳು ಹಿಂಗೆ ಇದೆ. ಸೊ ಇಲ್ಲಿ ಕೋಕೋನಟ್ ಬೆಳೆದಿದೆ. ಅಲ್ಲಿ ಯೂಶ್ವಲಿ ಬೇರೆ ಮರಗಳು ಕೂಡ ಜೊತೆಗೆ ಕೋಕೋನಟ್ ಜೊತೆ ಬೇರೆನೂ ಬೆಳೆದಿದೆ. ಏನಂತ ಏನಿಲ್ಲ, ಬಟ್ ಇವ್ರು ಹೈಪ್ ಕ್ರಿಯೇಟ್ ಮಾಡಿದ್ದು ನೋಡಿ. ಲೆಟ್ಸ್ ಸಿ ಅಂತ ಪರ್ರಾ ಅಂತ ಕೆರ್ಕೊಂಡು ಓಡ್ ಬಂದ್ವಿ. ಹೇಗಿದೆ ನೋಡೋಣ ಅಂತ. ಸೊ ದಿಸ್ ಇಸ್ ವಾಟ್ ದ ರಿಯಾಲಿಟಿ ಈಸ್. ನೋಡೋಣ ಗೈಸ್. ಆದರೆ ಒಂದು ರೌಂಡ್ ಸೈಕಲ್ ತೊಗೊಂಡು ಸೈಕಲಲ್ಲಿ ಒಂದು ರೌಂಡ್ ಬರ್ತೀನಿ. ನೋಡೋಣ. ನೋಡಿ ಫುಲ್ ಕಪಲ್ ಶೂಟ್ಸ್ ಅದು ಇದು ಎಲ್ಲ ಆಗ್ತಾನೇ ಇದೆ. ಪರ್ಟಿಕ್ಯುಲರ್ಲಿ ಅವಳು ಆ್ಯಂಡ್ ಗೋವಾಗೆ ಬಂದರೆ ಬಿ ವೆರಿ ಕೇರ್ಫುಲ್ ಗೈಸ್. ಸ್ಕ್ಯಾಮ್ಸ್ಗಳಿದೆ ಇಂಥ ಪ್ಲೇಸ್ಗಳೆಲ್ಲ. ಸ್ಕ್ಯಾಮ್ಸ್ಗಳು ಜಾಸ್ತಿ ನಡೆಯೋದು ಬಿಕಾಸ್ ದೇ ಅಟ್ರಾಕ್ಟ್ ಟೂರಿಸ್ಟ್. ಸೊ ಹಾಗಾಗಿ ಯು ಶುಡ್. ಸೊ ಸ್ಕ್ಯಾಮ್ಸ್ಗಳು ಈ ಥರ ಟೂರಿಸ್ಟ್ ಪ್ಲೇಸ್ಗಳಲ್ಲೇ ಜಾಸ್ತಿ ಆಗೋದು. ಟ್ರೈ ಟು ಬಿ ವೆರಿ ಕೇರ್ಫುಲ್ ಗೈಸ್. ಟೂರಿಸ್ಟ್ನ ಯೂಶ್ವಲಿ ಅವ್ರು ಟಾರ್ಗೆಟ್ ಮಾಡಿ ಅದು ಇದು ಅಂದ್ಕೊಂಡು ಗೋವಾ ಈಸ್ ಆಲ್ ಅಬೌಟ್ ಸ್ಕ್ಯಾಮ್, ಗ್ಯಾಂಬ್ಲಿಂಗ್, ಎವ್ರಿಥಿಂಗ್ ಈಸ್ ದೇರ್. ಬಟ್ ಆ್ಯಸ್ ಆಫ್ ನಾನು ಇಲ್ಲಿ ಲೋಕಲ್ಸ್ಗಳನ್ನ ಮೀಟ್ ಮಾಡಿ ಅದನ್ನು ಕೇಳಿದಾಗ ಅವ್ರು ಹೇಳಿದ್ದು ಸ್ಕ್ಯಾಮ್ಸ್ ಎಲ್ಲ ಬಂದ್ಬಿಟ್ಟು ಇಟ್ಸ್ ನಾಟ್ ಗೋವಾ ಲೋಕಲ್ಸ್. ಬಿಕಾಸ್ ಗೋವಾ ಲೋಕಲ್ಸ್ಗಳಿಗೆ ತುಂಬ ಸ್ಟ್ರಿಕ್ಟ್ ರೂಲ್ಸ್ಗಳಿದೆ. ಆ್ಯಂಡ್ ಇಫ್ ದೇ ಗೆಟ್ ಕಾಟ್ ಏನೇನೋ ಆಗುತ್ತೆ ಅಂತ ಎಲ್ಲ ಇದೆ. ಸೊ ಈ ಥರ ಸ್ಕ್ಯಾಮ್ಸ್ಗಳೆಲ್ಲ ಯೂಶ್ವಲಿ ಬೇರೆ ಸ್ಟೇಟ್ಸಿಂದ ಗೋವಾಗೆ ಬಂದು ಮಾಡೋರಂತೆ. ಸೊ ಗೊತ್ತಿಲ್ಲ. ಡೋಂಟ್ ಬಿ ವೆರಿ ಕೇರ್ಫುಲ್. ಇದು ಪರ್ರಾ ರೋಡ್ನ ರಿಯಾಲಿಟಿ.
ಅಷ್ಟೇ. ಅಲ್ಲಿ ಪರ್ವಾ ರೋಡ್ ಅಂತ ಏನೋ ಒಂದು ಹೈಪ್ ಕ್ರಿಯೇಟ್ ಮಾಡಿದ್ದಾರೆ ಅಷ್ಟೇ. ಸೊ ಐ ಥಿಂಕ್ ಕಪಲ್ ಶೂಟ್ಗಳಿಗೆ ಅಥವಾ ವೆಡ್ಡಿಂಗ್ ಫೋಟೋ ಶೂಟ್ಸ್ಗಳು ಏನು ಪೇ ಮಾಡಿದೆ ನಾನೇ ಬಂದು ಫೋಟೋಶೂಟ್ ಹೇಳೋರಿಗೆ ಐ ಥಿಂಕ್ ಈ ಥರ ಪ್ಲೇಸಸ್ಗಳು ಮುಟ್ಟಿಡಿದೆ. ಸುಮ್ಮನೆ ಲ್ಯಾಕ್ಸ್ ಟು ಗ್ಯಾದರ್ ಪ್ರೀ ವೆಡ್ಡಿಂಗ್ ಶೂಟ್ಸ್ ಅದು ಇದು ನೀವೇ ಆರಾಮ್ಸಾಗಿ ಕ್ಯಾಮ್ರಾಗಳು ತೊಗೊಂಬಂದ್ಬಿಟ್ಟು ಇಲ್ಲೇ ಒಳ್ಳೊಳ್ಳೆ ಕಾಸ್ಟ್ಯೂಮ್ಸ್ಗಳು ಸಿಗುತ್ತೆ. ಓಕೆ ಟೇಕ್ ಇಟ್ ಅಥವಾ ನಿಮ್ಮ ಕಾಸ್ಟ್ಯೂಮ್ಸ್ಗಳನ್ನೇ ಹಾಕ್ಕೊಂಡು ಕ್ಯಾನ್ ಯೂಶಲಿ ಫೋಟೋಶೂಟ್ ಯಾರು ಅಷ್ಟೇ. ಸೊ ಅಷ್ಟೇ ಗೈಸ್, ಏನಂತ ಇಂಟ್ರೆಸ್ಟಿಂಗ್ ಇಲ್ಲ ಇಲ್ಲಿ. ಇಂಟ್ರೆಸ್ಟಿಂಗ್ ನೀವು ಯಾರನ್ನ ವಿಸಿಟ್ ಮಾಡಿ ನಿಮಗೇನಾದರೂ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರೆ ಆ್ಯಂಡ್ ಫಾರ್ ಮೀ ನಾನು ಮಾತಾಡ್ತಿರೋದು ಎಷ್ಟು ಕೇಳಿಸ್ತಾ ಇದೆ ಐ ಆಮ್ ನಾಟ್ ಶ್ಯೂರ್ ಅಬೌಟ್ ಇಟ್. ಸಿಕ್ಕಾಪಟ್ಟೆ ಗಾಳಿ ಇದೆ, ನೋಡೋಣ. ಐ ಆಮ್ ನಾಟ್ ಶ್ಯೂರ್ ಎಷ್ಟು ಕೇಳಿಸ್ತಾ ಇದೆ ಅಂತ. ನೋಡಿ ಗೈಸ್, ಎಷ್ಟು ಫೋಟೋಶೂಟ್ಗಳು ಮೈ ಗಾಡ್. ನೋಡಿ ಗೈಸ್ ಹೆಂಗೆ ಫೋಟೋಶೂಟ್ಗಳು ಮಾಡ್ತಿದ್ದಾರೆ. ಆ್ಯಂಡ್ ಗೈಸ್ ಯಾರು ಹೇಳಿದ್ದು ಹುಡುಗಿರಿಲ್ಲ ಅಂತ? ಹುಡುಗಿರು ತುಂಬ ಜನ ಇದ್ದಾರೆ. ಎಕ್ಸಾಂಪಲ್ ನೋಡಿ ಗೈಸ್, ಈ ಕೋಕೋನಟ್ ಇದರಲ್ಲಿ ಆಲ್ಮೋಸ್ಟ್ 80% ಬರೀ ಹುಡುಗಿರೇ ಇದ್ದಾರೆ. ಹುಡುಗಿರಿದ್ದಾರೆ, ನಮಗೆ ಸಿಗ್ತಿಲ್ಲ ಅಷ್ಟೇ. ಬೀಯಿಂಗ್ ಸಿಂಗಲ್ ಇಸ್ ಅ ಹ್ಯಾಪಿ ಲೈಫ್ ಅಂತ ದೇವ್ರು ನಮ್ಮ ಲೈಫ್ನ ನೀಟಾಗಿ ಡಿಸೈನ್ ಮಾಡಿರ್ತಾನೆ ಗೈಸ್. ಬಟ್ ಹುಡುಗಿರು ಸಿಗ್ತಿಲ್ಲ ಅನ್ನೋ ಪ್ರಾಬ್ಲಮ್. ಹುಡುಗಿರಿದ್ದಾರೆ ಬಟ್ ನಮಗೆ ಸಿಗ್ತಿಲ್ಲ ಅಷ್ಟೇ. ಸಿಕ್ಕಾಪಟ್ಟೆ ಹುಡುಗಿರಿದ್ದಾರೆ ಗೈಸ್. ನನ್ನ ಹಿಂದೆ ಮುಂದೆ ಸುಮ್ಮನೆ ವೀಡಿಯೋಸ್ಗಳು ಬೇಡ ಅಂದ್ಬಿಟ್ಟು ಸುಮ್ಮನೆ ಅದೇ. ಬಟ್ ಸಿಕ್ಕಾಪಟ್ಟೆ ಹುಡುಗಿರಿದ್ದಾರೆ. ನಮ್ಮ ಕನ್ನಡದ ಹುಡುಗಿರಿದ್ದಾರೆ ಗೈಸ್ ಹಿಂದೆಗಡೆ. ಫೋಟೋ ಶೂಟ್ ಮಾಡಿಸ್ಕೊಂಡು ಅವ್ರಿಗೇನಿದೆಯೋ ಪಾರ್ಟಿ ಲೈಫ್, ಬಿಂದಾಸ್ ಲೈಫ್ ಈ ಥರ. ನಮ್ಮ ಕಡೆಗೆ ಆ ಥರ ಆಗಲ್ವಲ್ಲ ಗೈಸ್, ಏನು ಹೇಳ್ತೀರಾ? ಸೊ ಹುಡುಗಿಯರಿದ್ದಾರೆ, ನಮಗೆ ಸಿಗ್ತಿಲ್ಲ ಅಷ್ಟೇ. ಎಲ್ಲದಕ್ಕೂ ಅದೃಷ್ಟ ಮಾಡಿರ್ಬೇಕಂತ. ಸೊ ಹುಡುಗಿಯರು ನಮಗೆ ಸಿಗ್ದಲೇ ಇರೋದಕ್ಕೆ ನಾವು ಅದೃಷ್ಟ ಮಾಡಿದ್ದೀವಿ ಅಷ್ಟೇ. ನಮ್ಮ ಲೈಫ್ ನಮ್ಮ ಇಷ್ಟ ಬಂದಂಗೆ ನಾವು ಲೈಫ್ ಲೀಡ್ ಮಾಡ್ಬೋದು. ಸೊ ಹಾಗಾಗಿ ದೇವರು ಇನ್ನೂ ಹುಡುಗಿರ ದರ್ಶನ ತೋರಿಸಿಲ್ಲ ನಮಗೆ ಅಷ್ಟೇ. ರೆಂಟಿಗೆ ಡಿಸೈನ್ಸ್ಗಳು ನೋಡಿ, ಅಬ್ಬಬ್ಬಬ್ಬ ಜಾತ್ರೆ ಡಿಸೈನ್ಸ್ಗಳೆಲ್ಲ ಮಾಡಿಕೊಂಡು ಟೂರಿಸಮ್ನ ಬೂಸ್ಟ್ ಮಾಡಿಕೊಂಡು ನೋಡಿ. ಈ ಲಿಮಿಟ್ ಬಿಟ್ಟು ಟೂರಿಸ್ಟ್ ವೆಹಿಕಲ್ಸ್ ಯಾವುದೂ ಪಾಸ್ ಆಗಂಗಿಲ್ಲ. ಎವ್ರಿಬಡಿ ಶುಡ್ ಪಾರ್ಕ್ ಹಿಯರ್. ಇಲ್ಲಿ ಪಾರ್ಕ್ ಮಾಡಿ ಅದು ಆದಮೇಲೆ ನಡ್ಕೊಂಡು ಹೋಗ್ಬೇಕಷ್ಟೇ ನೀವು. ಸೊ ಇದು ಪರ್ರಾ ರೋಡಿನ ಸೀಕ್ವೆನ್ಸ್. ಬಟ್ ನನ್ನ ಒಪಿನಿಯನ್ ತೊಗೊಂಡ್ರೆ ಐ ಥಿಂಕ್ ನನಗೇನು ಅಷ್ಟು ಏನು ಅನಿಸ್ಲಿಲ್ಲ. ಬಿಕಾಸ್ ನಮ್ಮ ಊರುಗಳ ಕಡೆ ಹೋದರೆ ಸೇಮ್ ಇದೆ. ಇಲ್ಲಿ ಕೋಕೋನಟ್ ಇದೆ, ಅಲ್ಲಿ ಬೇರೆ ಮರಗಳಿರುತ್ತೆ, ಕೆಲವೊಂದು ಕಡೆ ಕೋಕೋನಟ್ಸ್ಗಳಿದೆ. ಸೊ ಐ ಥಿಂಕ್ ನನಗೇನು ಇಂಟ್ರೆಸ್ಟಿಂಗ್ ಅನಿಸ್ಲಿಲ್ಲ. ಬಟ್ ರೀಲ್ಸಲ್ಲಿ ಫುಲ್ಲು ಏನು ಹೈಪ್ ಕ್ರಿಯೇಟ್ ಮಾಡಿದ್ರು. ಸೊ ಹಾಗಾಗಿ ಓಕೆ, ನಾನು ಹೋಗಿ ನೋಡಿ ನಿಮಗೂ ತೋರಿಸೋಣ ಅಂತ ಜಸ್ಟ್ ಇಲ್ಲಿಗೆ ಬಂದಿದ್ದೆ ಅಷ್ಟೇ. ಸೊ ಇದು ಪರ್ರಾ ರೋಡ್ನ ಸೀಕ್ವೆನ್ಸ್. ಸೊ ನೆಕ್ಸ್ಟ್ ಪಾರಾ ಕೋಕೋನಟ್ ರೋಡಲ್ಲಿ ಏನು ಕ್ರೌಡ್ಸ್ ಇದೆ ಅಂತ. ಬಟ್ ಆದರೂ ಗೈಸ್, ಗೋವಾದಲ್ಲಿ ಟೂ ವೀಲರಲ್ಲಿ ಲೈಕ್ ಓಡಿಸೋ ಮಜಾ ಐ ಥಿಂಕ್ ಬೆನ್ಸು BMW ಸಿಗಲ್ಲ ಅನ್ಸುತ್ತೆ ಆ ಮಜಾ. ಸೊ ನೋಡಿ, ಫೋಟೋಶೂಟ್ಸ್ ಇವರೆಲ್ಲ ಫೋಟೋಶೂಟ್ಸ್ಗೆ ವೆಯ್ಟ್ ಮಾಡ್ತಾ ಇರೋದು. ಸೊ ಹೆಂಗಿದೆ ನೋಡಿ ಗೈಸ್, ಕ್ರೇಜಿ ಆಗಿದೆ. ಬಟ್ ಇಲ್ಲಿ ಆ್ಯಕ್ಚುಲಿ ಅಲೌಡ್ ಇಲ್ಲ ಪಾರ್ಕಿಂಗ್ ಎಲ್ಲ. ಸೊ ಯು ಹ್ಯಾವ್ ಟು ಪಾರ್ಕ್ ದೇರ್. ಬಟ್ ನಾನು ಈ ರೋಡಿಂದನೇ ಪಾಸ್ ಆಗಬೇಕು. ಸೊ ಹಾಗಾಗಿ ನೋಡಿ ಗೈಸ್, ಇವ್ರು ಶೋಗೆ ನೋಡಿ ರೋಡ್ ಮಧ್ಯದಲ್ಲಿ ನೋಡಿ ಗೈಸ್ ಹೆಂಗಿದೆ ಫೋಟೋಶೂಟ್ಗಳು.
have to be very careful while driving. Right? Crazy ಆಗಿದೆ. ಸೊ ಇದು ಪಾರಾ ರೋಡ್, ಬಟ್ ಹೆಲ್ಮೆಟ್ ಹಾಕಿ ಇವಾಗ ಬರೀ ಈ ರೋಡಿಗೆ ಅಷ್ಟೇ ಹೆಲ್ಮೆಟ್ ಹಾಕಿಲ್ಲ. ಬಟ್ ಹೆಲ್ಮೆಟ್ ಹಾಕಿಲ್ಲ ಅಂದರೆ ಪೊಲೀಸ್ ಕಟ್ಟ ಸಿಕ್ಕಾಪಟ್ಟೆ ಇದೆ ಗೈಸ್. ಗೋವಾ ಲೋಕಲ್ಸ್ಗಳನ್ನ ಹಿಡಿಯಲ್ಲ, ಟೂರಿಸ್ಟ್ಗಳನ್ನ ಹಿಡಿಯೋದು. ಸೊ ಜಸ್ಟ್ ಒಂದು ವೀಡಿಯೋ ಮಾಡೋಕ್ಕೋಸ್ಕರ ಹೆಲ್ಮೆಟ್ ಹಾಕಿಲ್ಲ ಅಷ್ಟೇ. ಸೊ ನೋಡಿ ಇಷ್ಟೇ ಪಾರಾ ರೋಡು, ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಇಲ್ಲಿಂದ ಏನೂ ಇಲ್ಲ ಗೈಸ್, ಇಷ್ಟೇ ಇಲ್ಲಿಗೆ ಎಂಡ್ ಆಗುತ್ತೆ ನೋಡಿ. ನೀವು ಯಾರಾದರೂ ಗೋವಾದಲ್ಲಿ ಡ್ರೈವ್ ಮಾಡ್ತಿದ್ರೆ ದಯವಿಟ್ಟು ಹೆಲ್ಮೆಟ್ ಹಾಕ್ಕೊಂಡು ಡ್ರೈವ್ ಮಾಡಿ. ಬಿಕಾಸ್ ಗೋವಾದಲ್ಲಿ ಸಿಕ್ಕಾಪಟ್ಟೆ ಪೊಲೀಸರ್ಸ್ ಇರ್ತಾರೆ ಆ್ಯಂಡ್ ಎವ್ರಿ ರೋಡಲ್ಲೂ ಇರ್ತಾರೆ ನನ್ನ ಮಕ್ಕಳು. ಆ್ಯಂಡ್ ಅವರು ಯೂಶ್ವಲಿ ಗೋವಾ ಲೋಕಲ್ಸ್ಗಳನ್ನ ಹಿಡಿಯಲ್ಲ, ಅವ್ರು ಟಾರ್ಗೆಟೆಡ್ ಟೂರಿಸ್ಟ್ನ ಹಿಡಿಯೋದು, ಫೈನ್ ಹಾಕೋದು. ಸೊ ಮುಂಚೆ ತುಂಬ ಲಿಬರಲ್ ಇತ್ತು ಗೋವಾ, ಬಟ್ ಈ ನಡುವೆ ಅಂತೂ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ. ಲೈಕ್ ಯು ಕೆನಾಟ್ ಸ್ಮೋಕ್ ವೇರ್ ಎವರ್ ಯು ವಾಂಟ್, ಆರ್ ಯು ಕೆನಾಟ್ ಡ್ರಿಂಕ್. ಸಿಕ್ಕಾಪಟ್ಟೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿದೆ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಆ್ಯಂಡ್ ಹೆಲ್ಮೆಟ್ ಈಸ್ ಕಂಪ್ಲೀಟ್ಲಿ ಮ್ಯಾಂಡೇಟ್ರಿ ಮಾಡಿ ಇಟ್ಕೊಂಡಿದ್ದಾರೆ. ಹಾಕಲೇಬೇಕು ಹೆಲ್ಮೆಟ್ ಇಲ್ಲ ಅಂದರೆ ಆಬ್ವಿಯಸ್ಲಿ ಫೈನ್. ಸೊ ಎಲ್ಲ ಇದೆ. ಆ್ಯಂಡ್ ಬಟ್ ಆದರೂ ಗೈಸ್, ಗೋವಾದಲ್ಲಿ ಗಾಡಿ ಓಡಿಸೋದ್ರಲ್ಲಿರೋ ಮಜಾನೇ ಬೇರೆ. ಆ್ಯಕ್ಚುಲಿ ನಾನು ಕಾರ್ ಬುಕ್ ಮಾಡಿದ್ದೆ, ಬಟ್ ಆಮೇಲೆ ಯಾಕೋ ಕಾರ್ ಬೇಡ ಅನಿಸ್ತು, ಮತ್ತು ಕ್ಯಾನ್ಸಲ್ ಮಾಡಿ ಆಯಿತು ಟೂ ವೀಲರ್. ಸೊ ಒಂಥರ ಮಜಾ ಇದೆ ಗೈಸ್. ಸೊ ಹಾಗಾಗಿ ಐ ಆಮ್ ಡ್ರೈವಿಂಗ್ ಟೂ ವೀಲರ್. ಸೊ ಬನ್ನಿ, ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಫೌಂಟೈನ್ಸ್ ವಾಟರ್ ಅಂತ. ಇಟ್ಸ್ ಅ ಪೋರ್ಚುಗಲ್ ಬಿಲ್ಡಿಂಗ್. ವೆಲ್ ಗೋ ದೇರ್. ಓಕೆ, ಸೊ ಅಲ್ಲಿ ಸಿಗೋಣ ಗೈಸ್. ಹಾಯ್, ಇಲ್ಲಿಗೆ ಇವತ್ತಿನ ಈ ನಮ್ಮ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ದಿಸ್ ಇಸ್ ಅಕ್ಷತ್ ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್.